ಫಸ್ಟ್ ಟೈಮ್ ಈ ಮೂವಿ ನೋಡಬೇಕಾದ್ರೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ನೋಡ್ತಾ ನೋಡ್ತಾ ನಿಜವಾಗ್ಲೂ ಟ್ರಸ್ಟ್ ಮೀ ಕಂಪ್ಲೀಟಾಗಿ ಒಂದು ಫ್ಯಾಮಿಲಿ ಪ್ಯಾಕೇಜ್ ಅಂತ ಹೇಳ್ಬೋದು. ಸೊ ಇದು ಚೈಲ್ಡ್ಹುಡ್ಗಾಗಲಿ ಒಂದು ವರ್ಕ್ ಮಾಡ್ತಿರೋ ಪ್ರೊಫೆಷನ್ಗಾಗಿರ್ಬೋದು, ಎನಿ ಕೈಂಡ್ ಆಫ್ ಪ್ರೊಫೆಷನ್ ಅವರು ಖಂಡಿತವಾಗ್ಲೂ ಬಂದು ಮೂವಿ ನೋಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಡೈಲಾಗ್ ಡೆಲಿವರೀಸ್ ಆಗಿರ್ಬೋದು, ಆ ಸ್ಕ್ರೀನ್ ಪ್ರೆಸೆನ್ಸ್ ಪ್ರತಿಯೊಬ್ಬರು ತುಂಬ ಅಂದರೆ ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಆ್ಯಂಡ್ ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಲ್ಲೂ ಒಂದು ಈ ಸೀನ್ ಅನ್ವಾಂಟೆಡ್ ಆಗಿತ್ತು ಆ್ಯಂಡ್ ಬೋರ್ ಆಗ್ತಿತ್ತು ಅಂತ ಎಲ್ಲೂ ಅನಿಸಿಲ್ಲ. ಸೊ ಅಷ್ಟು ಕಂಪ್ಲೀಟಾಗಿ ಏನೋ ಆಕ್ಯುಪೈಡ್ ಅಂತ ಹೇಳ್ಬೋದು. ಆ್ಯಂಡ್ ಒಂಥರ ಫುಲ್ ಧಮಾಕ ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು. ನನಗೇನು ಅನಿಸುತ್ತೆ ಪರ್ಸ್ನಲಿ, ಇದೇ ಫಿಲಮು ತೆಲುಗು ಇಲ್ಲ ಬೇರೆ ಲ್ಯಾಂಗ್ವೇಜಲ್ಲಿ ಇದ್ದಿದ್ರೆ ತುಂಬ ಹೈಪ್ ಸಿಗ್ತಿತ್ತು ಅನಿಸುತ್ತೆ. ಕನ್ನಡ ಮೂವಿನ ತುಂಬ ಜನ ಬಂದು ನೋಡಬೇಕು, ಆವಾಗಲೇ ನಮ್ಮ ಕನ್ನಡ ಫಿಲಮ್ ಬೆಳೆಯೋದು ಅಂತ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲ ಬಂದು ನೋಡಿ, ಟ್ರಸ್ಟ್ ಮೀ ಇಟ್ಸ್ ಅನ್ ಅಮೇಝಿಂಗ್ ಫಿಲ್ಮ್. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮನಸ್ಸಲ್ಲಿ ಏನೇನಿತ್ತೋ ಎಲ್ಲ ಅಕ್ಷಿತಾ ಅವ್ರು ಹೇಳಿಬಿಟ್ಟಿದ್ದಾರೆ. ಇದಂತೂ 100% ಪೈಸಾ ವಸೂಲ್ ಮೂವಿ. ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ನೋಡೋ ಅಂಥ ಮೂವಿ. ಫುಲ್ ಕಾಮಿಡಿ ಇದೆ, ಬಟ್ ಎಲ್ಲೂ ವಲ್ಗ್ಯಾರಿಟಿ ಇಲ್ಲ. ಯಾವುದೇ ಥರ ವಲ್ಗ್ಯಾರಿಟಿ ಇಲ್ಲದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗಿನ ಜನ್ರೇಷನ್ಗೆ ಕೆಲಸ ಸಿಗೋದು ಎಷ್ಟು ಕಷ್ಟ ಅನ್ನೋದನ್ನು ಕ್ಲೀನಾಗಿ ತೋರಿಸಿದ್ದಾರೆ. ಹಾಗೆ ಚೈಲ್ಡ್ಹುಡ್ಡಿಂದ ನಾವು ನಮ್ಮ ಫ್ಯೂಚರ್ಗೋಸ್ಕರ ಏನೇನು ಪ್ಲ್ಯಾನ್ ಮಾಡ್ಕೊಳ್ತೀವಿ, ದೊಡ್ಡವರಾದ್ಮೇಲೆ ನಾವು ಹೇಗೆ ಅದನ್ನು ಫೇಸ್ ಮಾಡ್ತೀವಿ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದ್ದು ಸಾಂಗ್ ಅಂದರೆ ಸರಸ್ವತಿ ಜೊತೆ ಒಂದು ಸಾಂಗ್ ಇದೆ, ಅದು ತುಂಬ ಯುನಿಕ್ ಅಂತ ಅನಿಸ್ತು. ತುಂಬ ಎಂಜಾಯ್ ಮಾಡಿದೆ ಮೂವಿ, ಥರೋಲಿ ಎಂಜಾಯ್ ಮಾಡಿದೆ. ಬಿಗಿನಿಂಗು ಓಕೆ ಹೊಸಬ್ರು ಮೂವಿ ಅಂತ ಎಲ್ಲ ಅಂದ್ಕೊಂಡು ಥರ ನಾನು ಬಂದು ಕೂತ್ಕೊಂಡೆ. ಬಟ್ ನೋಡ್ತಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ನಮ್ಮ ಕನ್ನಡ ಮೂವೀಸ್ ಬರಬೇಕು. ಈ ಥರ ಮೂವೀಸ್ ನಾವು ಗೆಲ್ಲಿಸ್ಬೇಕಂದ್ರೆ ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ದುಡ್ಡು ಕೊಟ್ಟು ಮೂವಿ ನೋಡಬೇಕು. ದಯವಿಟ್ಟು ಬಂದು ನೋಡಿ ಒಂದ್ಸಲ. ನಮಸ್ಕಾರ. ಆ್ಯಂಡ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಒಳ್ಳೆಯದಾಗಲಿ ಎಲ್ರಿಗೂ.